ಇಬ್ರು ಹೀಗೆ ಸುಖವಾಗಿ ಬಾಳಿ. ನೂರು ಕಾಲ ಖುಷಿ ಖುಷಿಯಾಗಿ ಬಾಳಿ. ಎದ್ದೇಳಿ ಇಬ್ರು. ಆದ್ಯ, ಒಟ್ನಲ್ಲಿ ಅತ್ತೆ ಮಾವ ಇಬ್ರು ಒಂದಾದ್ರು. ಬಾ, ನಾವು ಜೊತೆ ಹೋಗಿ ಅವ್ರ ಆಶೀರ್ವಾದ ತಗೊಳ್ಳೋಣ. ಬಾ ಮಾವ, ಅದೇ ಕೈಯಾರೆ ನಮ್ಮಿಬ್ಬರಿಗೂ ಕೂಡ ಆಶೀರ್ವಾದ ಮಾಡಿ. ಆದ್ಯ ಬಾ. ಅಮ್ಮ, ಒಂದಾಗಿದ್ದೀವಿ ಅಂತ ಯಾರು ಹೇಳಿದ್ವಿ ಇವ್ರಿಗೆ? ಇಬ್ರು ಸೇರಿ ಕನ್ಯಾದಾನ ಮಾಡಿದ್ವಿ ಅನ್ನೋ ಮಾತ್ರಕ್ಕೆ ನಾವು ಒಂದಾಗಿದ್ದೀವಿ ಅಂತ ಅರ್ಥ ಅಲ್ಲ ಅಂತ ಹೇಳಮ್ಮ. ಇದೇ ಅವಕಾಶ ನೋಡ್ಕೊಂಡು ಒಂದಾಗಕ್ಕೆ ಅಂತ ನೋಡಿದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳಮ್ಮ. ನನ್ನ ಮಗಳ ಮದುವೆ ಆಗೋವರೆಗೂ ಮಾತ್ರ ಅವಳು ತಾಯಿ. ಅದಾದ್ಮೇಲೆ ಅವಳು ಇಲ್ಲ ಅಂತಾನೆ. ನನ್ನವ್ರಿಗೆ ಇವ್ರು ಯಾರು ಏನು ಆಗ್ಬೇಕಾಗಿಲ್ಲ. ಇನ್ ಮುಂದೆ ಕೂಡ ಮನ್ಸಲ್ಲಿ ಅಷ್ಟೇ ದೂರ ಇರ್ತಾರೆ. ಮನೆಯಲ್ಲಿ ಆ ಗೆರೆ ಕೂಡ ಹಾಗೆ ಇರುತ್ತೆ ಅಂತ ಹೇಳಮ್ಮ. ಶೌರ್ಯ, ನನ್ನ ಮಗಳಿಗೆ ತಾಯಿ ಇಲ್ಲಪ್ಪ. ಈ ತಂದೆ ಹತ್ರ ಎಲ್ಲ ಹೇಳ್ಕೊಳಕ್ಕಾಗಲ್ಲ.
ಇನ್ಮೇಲೆ ಇವಳಿಗೆ ತಂದೆಯಾಗಿ ತಾಯಿಯಾಗಿ ಗಂಡನಾಗಿ ಎಲ್ಲ ನೀನೇ ನೋಡ್ಕೋಬೇಕಪ್ಪ. ಹಾಗೆ ಆಗ್ಲಿ ಮಾವ. ಅಜ್ಜಿ ಹತ್ರ ಆಶೀರ್ವಾದ ತಗೊಳ್ಳಿ. ಅಮ್ಮ. ದೀರ್ಘ ಸುಮಂಗಲಿ ಭವ. ಜೋಪಾನನಮ್ಮ. ಹೋಗಿ ಬರ್ತೀನಿ ಅತ್ತೆ. ದೀರ್ಘ ಸುಮಂಗಲಿ ಭವ. ನೂರಾರು ಕಾಲ ಗಂಡ ಹೆಂಡತಿ ಸುಖವಾಗಿರಿ. ನಮ್ಮ ಹುಡುಗಿ ಹುಷಾರು. ಜೋಪಾನನಮ್ಮ. ಹೇಳಿ, 100 ಕಾಲ ಸುಖವಾಗಿ ಬಾಳಿ. ಹೋಗಿ ಬರ್ತೀನಿ. ಹುಷಾರು ರಾಜಿ. ನೀನು ಕೂಡ ಹುಷಾರು. ಹೋಗಿ ಬರ್ತೀನಿ ಮಾವ. ಹೋಗಿ ಬರ್ತೀವಿ ಸೀನು. ಒಳ್ಳೇದು. ತುಂಬ ಥ್ಯಾಂಕ್ಸ್. ಅಮ್ಮ. ರಾಜಿ. ಬೀಗ್ರೆ, ನಾವು ಹೋಗಿ ಬರ್ತೀವಿ. ಹಾ, ಆಗ್ಲಿ ಬೀಗ್ರೆ. ಓಕೆ ಪ್ರಭಾಸ್.
ಕೊನೆಗೂ ರಾಜಾರಾಮ್ ಅವನ್ ಮಗಳ ಮದ್ವೆ ಮಾಡಿಸಿ ಅತ್ತೆ ಮನೆ ಕಳಿಸಿ ಸಂತೋಷವಾಗಿ ಮನೆಗೆ ಹೊರಡ್ತಿದ್ದಾನಂತೆ. ಆ ಹೆಂಗ್ಸು ನೀರಲ್ಲಿ ಸತ್ತೋಗ್ಬಿಡ್ತಾಳೆ. ಏ ಹುಚ್ಚ, ಸತ್ತೋಗ್ತಾಳೆ ಅಂತ ಭಯ ಪಡ್ತಿದ್ಯೇನೋ? ಅವಳು ಸಾಯಿಲಿ ಅಂತಾನೆ ಅಲ್ವಾ ನೀರಲ್ಲಿ ಬಿಸಾಕಿತ್ತು. ರಾಜಾರಾಮ್ ಮಗಳು ಅತ್ತೆ ಮನೆ ಸೇರೋಕ್ಕೂ ಮುಂಚೆನೆ ಆ ರಾಜಾರಾಮ್ ತಮ್ಮನ ಹೆಂಡತಿ ಪರಲೋಕಕ್ಕೆ ಸೇರ್ಕೊಂಡಿರ್ತಾಳೆ. ಅವಳ ಶವ ನೀರಲ್ಲಿ ತೇಲ್ತಾ ಇರತ್ತೆ. ಮದುವೆ ಮನೇಲಿ ಸಾವಿನ ತಮಟೆ ಸದ್ದು ಕೇಳತ್ತೆ. ಅದಕ್ಕೆ ಕಾರಣ ರಾಜಾರಾಮ್ ಹೆಂಡತಿ ಜಾನಕಿ ಆಗಿರೋದ್ರಿಂದ ಅವಳು ಅರೆಸ್ಟ್ ಆಗಿ ಜೈಲ್ಗೆ ಹೋಗ್ತಾಳೆ. ಆಗ ರಾಜಾರಾಮ್ ಮರ್ಯಾದೆ ಚೆಲ್ಲಪಿಲ್ಲಿ ಆಗತ್ತೆ. ರಾಜಾರಾಮ್ ಪತನ ಸ್ಟಾರ್ಟ್ ಆಗತ್ತೆ. ನಿಜವಾದ ಕಥೆ ಈಗ ಈ ಪ್ರಿಯಾಂಕಾ ಶುರು ಮಾಡ್ತಾಳೆ. ಕಥೆ ಈಗಷ್ಟೇ ಶುರುವಾಗಿದೆ. ಮ್ಯಾಮ್, ಮುಂದೆ ರಾಜಾರಾಮ್ ಅವ್ರ ಗಾಡಿ ಬರ್ತಿದೆ. ರಾಜಾರಾಮ್ 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 ಒಂದು ನಿಮಿಷ ನಿಲ್ಸು. ಭಾವನವ್ರೆ, ಏನಾದರೂ ಬಿದ್ದೋಯ್ತಾ? ಯಾರೋ ನನ್ನನ್ನು ಕರೆದಂಗಾಯ್ತು. ನಿಮ್ಗೇನಾದರೂ ಕೇಳಿಸ್ತಾ? ನನಗೇನು ಕೇಳಿಸ್ಲಿಲ್ವೇ? ಏನಿಲ್ವಲ್ಲ ನಿನಗೆ? ಏನೂ ಕೇಳಿಸ್ಲಿಲ್ಲ. ಸರಿ, ಹೊರಡು. ಯಾವ್ದೋ ದೊಡ್ಡ ಮೀನೆ ಸಿಕ್ಕಾಕೊಂಡಿರಂಗಿದೆ. ಬನ್ರೋ, ತುಂಬಾ ಭಾರವಾಗಿದೆ. ಹೇಯ್, ಬನ್ರೋ, ಬೇಗ ಬನ್ರಿ. ಮೀನು ಅಂತ ಅನ್ಕೊಂಡ್ರೆ ಪೆಟ್ಟಿಗೆ ಬಂತಲ್ಲೋ. ಇದ್ಯಾವುದೋ ನಿಧಿ ತರ ಇದೆ ಕಣೋ. ಎತ್ರೋ ಮೇಲಕ್ಕೆ ಎತ್ತಿ ಬೇಗ. ಹೇಯ್, ಓಡ್ರೋ, ಓಡ್ರೋ. ಯಾವ್ದೋ ತರ ಇದೆ, ಓಡ್ರೋ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯೋ. ರಾಜಿ,
ಯಾರೋ ಇದು ಏನೋ ಯಾರು ಇವರು? ಅಪ್ಪ ಅಪ್ಪ ಇದು ನಮ್ಮನೇನೆ ಅಪ್ಪ, ಇದು ಅಮ್ಮ. ಅಯ್ಯೋ ಏನಪ್ಪ ಹಿಂಗ್ ರೆಡಿ ಆಗವಳೆ? ಏನೇ ಹಳ್ಳಿ ಮೇಷ್ಟು ಸಿನಿಮಾದಲ್ಲಿ ಸಿಲ್ಕ್ ಸ್ಮಿತಾ ತರ ಏನೇ ಈ ಅವತಾರ? ಸಾಕು ಈ ನಾಟಕ ಇಲ್ಲ. ಹೊಸ ಸೊಸೆ ಮನೇಲಿ ಕಾಲಿಡ್ತಿದ್ದಾಳಲ್ವಾ, ಅದಕ್ಕೆ ನಾನು ವಿಶೇಷವಾಗಿ ರೆಡಿ ಆಗಿದ್ದೀನಿ. ಓಹೋ, ಈ ತರ ರೆಡಿ ಆಗೋದಿಕ್ಕೇನಾ ನಮ್ಗಿಂತ ಮುಂಚೆನೆ ಮದ್ವೆ ಮಂಟಪದಿಂದ ಬಂದಿದ್ದು? ಸರಿ ದಾರಿ ಬಿಡು, ನೀನ್ ಬಾರಮ್ಮ, ಬಾರಪ್ಪ. ಏ ಇರಿ ಇರಿ ಇರಿ, ಹಾಗೆಲ್ಲ ಬರಬಾರ್ದು. ಇನ್ ಹೇಗ್ ಬರ್ಬೇಕೆ? ಹೊಸ ಸೊಸೆ ಮೊದಲನೇ ಸಲ ನಮ್ಮನೆ ಕಾಲಿಡ್ತಾ ಇದ್ದಾಳೆ. ಅದಕ್ಕೆ ಆರ್ತಿ ಮಾಡಿದ್ಮೇಲೆ ಒಳಗಡೆ ಬರ್ಬೇಕು. ಇರಿ, ಆರ್ತಿ ತಗೊಂಡ್ ಬರ್ತೀನಿ. ಏನೋ ಇದು, ನಿಮ್ಮಮ್ಮ ಪೂರ್ತಿ ಬದಲಾಗೋಗಿದ್ದಾಳೆ. ರಾಜಲಕ್ಷ್ಮಿನ ಸೊಸೆಯ ಕರ್ಕೊಂಡ್ ಬಂದಿದ್ದಕ್ಕೆ ಬೈತಾಳೆ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಆರ್ತಿ ತರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ರಾಜಿ ನನಗೆ ಹೆಂಡತಿ ಆದ್ಮೇಲೆ ಅಮ್ಮ ಈಗ ಸಿಟ್ ಮಾಡ್ಕೊಂಡ್ರು ಉಪಯೋಗ ಏನು? ಅದಕ್ಕೆ ಅಮ್ಮ ಅರ್ಥ ಮಾಡ್ಕೊಂಡು ಕಾಂಪ್ರಮೈಸ್ ಆಗಿದ್ದಾರೆ. ನನ್ಗೆ ಯಾಕೋ ಅವಳನ್ನ ನೋಡ್ತಾ ಇದ್ರೆ ಕಾಂಪ್ರಮೈಸ್ ಆಗಿರೋ ತರ ಕಾಣ್ತಿಲ್ವೇ? ಏನಮ್ಮ ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡ್ದೆ? ಹೇಳ್ತೀನಿ ಅತ್ತೆ. ನಮ್ ಕರ್ಮ ಆ ರಾಜಲಕ್ಷ್ಮಿ ಜೊತೆ ನನ್ ಮಗನ್ ಮದ್ವೆ ಆಗೋಯ್ತಮ್ಮ. ಅವನ್ ಪಕ್ಕದಲ್ಲಿ ನಿನ್ನೂ ನೋಡ್ಬೇಕು ಅನ್ನೋ ಆಸೆ ಇತ್ತು. ಆ ರಾಜಲಕ್ಷ್ಮಿ ನೋಡ್ತಾ ಇದ್ರೆ ನನಗ್ ತಡ್ಕೊಳಕ್ ಆಗ್ತಿಲ್ಲ. ಹೊಟ್ಟೆಲಿ ಬೆಂಕಿ ಹಾಕ್ತಂಗ್ ಆಗ್ತಿದೆ. ನಡೆದಿರೋದ್ರ ಬಗ್ಗೆ ಎಲ್ಲ ಸುಮ್ಮನೆ ಯಾಕೆ ಮಾತತ್ತೆ? ಇನ್ ಮುಂದೆ ನಡೆಯೋದ್ರ ಬಗ್ಗೆ ಮಾತಾಡೋಣ. ಒಂದ್ ನಿಮಿಷ. ಅತ್ತೆ, ಏನಮ್ಮ ಇದು? ಇಲ್ಲಿ ನೋಡಿ, ಈ ಬಾಕ್ಸ್ ಓಪನ್ ಮಾಡಿ, ನಿಮ್ಗೆ ಗೊತ್ತಾಗದೆ. ಅಬ್ಬಾ, ಇಷ್ಟೊಂದು ಒಡವೆಗಳ, ಇಷ್ಟು ಬಂಗಾರ, ಇಷ್ಟು ದಿನ ನನ್ನ ಕನ್ಸಲ್ಲೂ ನೋಡದೆ ಇರೋ ಒಡವೆಗಳು ಇವತ್ತು ನನ್ನ ಕಣ್ಮುಂದೆನೆ ಬಂದಿದ್ಯಲ್ಲಮ್ಮ. ಇದು ನಿಮ್ಗೆ ಅತ್ತೆ. ಹಾ, ನನಗ? ಮದ್ವೆ ಆಗ್ಲಿಲ್ವಲ್ಲ, ಇನ್ನು ನೀನ್ ಬರಲ್ಲ ಅನ್ಕೊಂಡಿದ್ದೆ. ಆದ್ರೆ ನನ್ನನ್ ಕರೆದು ಇಷ್ಟೊಂದು ಒಡವೆಗಳು ಕೊಡ್ತಾ ಇದೆಯಲ್ಲ. ಅತ್ತೆ, ನಾನು ಏನೇ ಮಾಡಿದ್ರು ಕೂಡ ನನ್ ಹಿಂದೆ ಇದ್ದು ನನ್ ಜೊತೆಲಿದ್ದು ನನಗೆ ಹೆಲ್ಪ್ ಮಾಡಿದ್ದು ನೀವೇ ಅಲ್ವಾ? ಅದಕ್ಕೆ ಅ ಸ್ಮಾಲ್ ಗಿಫ್ಟ್. ಇನ್ ಮುಂದೆ ಕೂಡ ನಾನ್ ಹೇಳೋ ಹಾಗೆ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಗಿಫ್ಟ್ ಕೊಡ್ತೀನಿ. ಮಾಡ್ತೀರಾ? ಹೇಳಮ್ಮ, ಏನ್ ಮಾಡ್ಬೇಕು? ಇವತ್ತು ಆ ರಾಜಲಕ್ಷ್ಮಿ ಹೊಸ ಸೊಸೆ ಆಗಿ ನಿಮ್ ಮನೆಗ್ ಬರ್ತಾಳಲ್ವಾ, ಆಗ ನೀವ್ ಅವಳ ಮೇಲೆ ಕೋಪ ಮಾಡ್ಕೊಳ್ದೆ ನಗ್ನಾಗ್ತಾ ಆರತಿ ಮಾಡಿ ಮನೆ ತುಂಬಿಸ್ಕೋಬೇಕು. ಅವಳ ಮುಖ ನೋಡಿದ್ರೇನೆ ನನಗೆ ಕೋಪ ಬರುತ್ತೆ, ನಗು ಎಲ್ಲಿಂದ ಬರುತ್ತೆ? ಅವಳು ಬರ್ತಿದ್ದಾಗೆ ಕಪಾಲಕ್ಕೆ ಬಾರ್ಸು ಅಂತ ಹೇಳ್ತೀಯ ಅನ್ಕೊಂಡ್ರೆ ಆರತಿ ಮಾಡಿ ಒಳಗ್ ಕರ್ಕೊ ಅಂತಿದ್ಯಲ್ಲಮ್ಮ. ನೀವು ಬದಲಾಗಿರೋ ತರ ನಾಟಕ ಮಾಡಿ ಎಲ್ರೂನು ನಂಬಿಸಿ ನಾನ್ ಮಾಡೋ ಪ್ಲಾನ್ಸ್ನೆಲ್ಲ ಆ ರಾಜಲಕ್ಷ್ಮಿ ಮೇಲೆ ಅಪ್ಲೈ ಮಾಡಿ ಆ ಮನೇಲಿ ಕ್ಷಣ ಕ್ಷಣಕ್ಕೂ ನರ್ಕ ತೋರಿಸಿ ಹೀಗೆ ದಿನ ಅವಳಿಗೆ ತೊಂದರೆ ಕೊಟ್ಟು ನನಗೀ ಗಂಡನೂ ಬೇಡ ಸಂಸಾರನೂ ಬೇಡ ಅಂತ ಅವಳಿ ಮನೆಯಿಂದ ಓಡ್ ಹೋಗೋ ಹಾಗೆ ಮಾಡ್ಬೇಕು. ನಿನ್ ಪ್ಲಾನ್ ಚೆನ್ನಾಗಿದ್ಯಮ್ಮ. ಸರಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ನನ್ ಫುಲ್ ಸಪೋರ್ಟ್ ನಿನ್ಗೆ. ಈ ಬಂಗಾರ ಎಲ್ಲ ನನ್ಗೆ. ಓಕೆ ಅಲ್ವಾ? ಡಬಲ್ ಓಕೆ ಅತ್ತೆ. ರಾಜಲಕ್ಷ್ಮಿ, ಶೌರ್ಯ, ಇಬ್ರು ಒಟ್ಟಿಗೆ ಒಂದೇ ಸಲ ಬಲಗಾಲಿಟ್ಟು ಮನೆ ಒಳಗಡೆ ಬನ್ನಿ.
ರಾಜಲಕ್ಷ್ಮಿ ನೀನ್ ನನ್ ಜೊತೆ ಬಾಮ್ಮ. ಎಲ್ಲಿಗೆ? ನಮ್ ಸೊಸೆ ಮನೆ ಒಳಗ್ ಬಂದ್ರೆ ಆಗೋಯ್ತಾ?